ಹೋಗಲೇಬೇಕು ಇವತ್ತು ಕೆಲವು ದಿನ ಆದರೂ ಭೇಟಿ ಮಾಡಿ ನಾವು ನಮ್ಮ ಮನೆ ಬಗ್ಗೆ ಹೋಗಲೇಬೇಕು ಅಂತ ತೀರ್ಮಾನ ಮಾಡಿಕೊಂಡು ಬಂದಿರುವಂಥ ವಿಚಾರ ಏನಿತ್ತು ಆ ವಿಚಾರ ಮತ್ತು ಅದಕ್ಕೆ ಹಿನ್ನೆಲೆಯಲ್ಲಿರುವಂಥ ನಮ್ಮ ಸಂಕಷ್ಟಗಳು ಎಲ್ಲವನ್ನೂ ಕೂಡ ಅವ್ರಿಗೆ ಮನವರಿಕೆ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ರಾಜಕಾರಣಿ ಪರಶುರಾಮ್ ನಾವು ಹೇಳಿದ್ವಿ. ನಿಮ್ಮವರು ಹಲವಾರು ಜನರು ಬಂದರು, ಅವ್ರನ್ನೂ ಕೂಡ ಕಷ್ಟಗಳೇನಿದ್ದಾವೆ ಅನ್ನೋದನ್ನು ಅವರು ಹೇಳಿದ್ದಾರೆ. ಈಗ ಎಲ್ಲರೂ ಮಾತಾಡ್ತಾ ನಿಮ್ಮವ್ರಿಗೂ ಹಲವಾರು ಪ್ರಶ್ನೆಗಳಿದ್ದು ಅವರು ಅದನ್ನು ಅವ್ರಿಗೆ ಹೇಳ್ಕೊಂಡು ಅದಕ್ಕೊಂದು ಪರಿಹಾರಗಳನ್ನ ಬರ್ತದೆ ಬನ್ನಿ ಪರಿಹಾರವನ್ನು ಏನು ಸೂಚಿಸಿದೆ ಅಂತ ಕೇಳಿಕೊಂಡು ಹಾಗಾಗಿ ಇಬ್ಬರು ಮಾತಾಡ್ತಾರೆ. ಈಗ ಅವರು ಸರ್ಕಾರ ಈಗ ನೀವು ಬಂದಿದ್ದೀರಾ 1,000-2,000 ಮನೆಗಳ ವಿಚಾರ. ಇವತ್ತು ನಿಮಗೆ ಒಬ್ಬರಿಗೆ ಏನೋ ಒಂದು ಮನೆ ವಿಚಾರವಾಗಿ ಒಬ್ಬರಿಗೆ ಏನೋ ಒಂದು ಮಾಡಿಕೊಟ್ಬಿಟ್ರೆ ಉಳಿದಂಥ 2,000 ಮನೆಗಳದ್ದು ವಿಚಾರ ಇರ್ತಲ್ಲ ಅದು ಅವ್ರ ತಲೆ ಬರುತ್ತೆ. 2,000 ಮನೆಗೆ ಏನಾಗಬೇಕಾಗಿತ್ತು ಆಗಬೇಕು ಅಂತ ಅಂದರೆ ನೀವು ಒಬ್ಬೊಬ್ಬರು ಇಂಡಿವಿಜುವಲಾಗಿ ಏನು ಮಾಡಬೇಕು ಅದು ಮಾಡಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಇವೆಲ್ಲವೂ ಏನೋ ಒಂದು ನಿಯಮಗಳಿದ್ದಾವೆ, ರೀತಿ ಇದ್ದಾವೆ, ಅದು ನೀವು ಫಾಲೋ ಮಾಡಬೇಕಾಗುತ್ತೆ. ಸೊ ಅದು ಮಾಡಲಿಲ್ಲ ಅಂತ ಅಂದರೆ ಏನು ಅನಾಹುತಗಳು ಸಮಸ್ಯೆಗಳು ಉದ್ಭವಿಸ್ತವೆ ಅನ್ನುವಂಥ ಕಾರಣಕ್ಕಾಗಿ ನಾವು ಇದನ್ನು ಡಿಲೇ ಮಾಡಿದ್ವಿ. ಈಗ ನಾವು ರಿಜಿಸ್ಟ್ರೇಷನ್ ಮಾಡ್ಕೊತೀವಿ, ನೀವು ಮಾಡಿಕೊಂಡು ಅದನ್ನು ಏನೋ ಒಂದು ತೊಂದರೆ ಇದ್ದಂಗೆ ನೀವು ಸಹಕರಿಸ್ತೀರಾ ಅಂತ ಅಂದರೆ ಒಂದಿಷ್ಟು ಮ್ಯೂಚುವಲ್ ಆಗಿ ತೀರ್ಮಾನ ಆಗುವಂಥ ವಿಚಾರಗಳಿಗೆ ಬರೋಣ ಅಂತ ಹೇಳಿ ಅವರೊಂದು 2 ವಿಚಾರಗಳಿಗೆ ಪ್ರಶ್ನೆ ಪಡಿಸೋದಕ್ಕೆ ತೀರ್ಮಾನಿಸಿದ್ದಾರೆ. ನಾವು ರಿಜಿಸ್ಟ್ರೇಷನ್ ಮಾಡಿಸಿದ್ದೀವಲ್ಲ ಸ್ವಾಮಿ, ಈಗ ಕೊಡ್ತಾರೆ, ಮೊದಲೇ ಕೊಡ್ತಾರೆ. ಮಾತಾಡಬಾರ್ದು. ನಿಮ್ಮ ಜೊತೆ ಬಂದಿದ್ದವರು ಮಾತಾಡಿ ಅವರು ಹೇಳಿದಂತ ಒಂದು ಸಲಹೆಗೆ ಒಪ್ಕೊಂಡಿದ್ದಾರೆ. ಆಯ್ತು ಮಾಡೋಣ ಆ ರೀತಿಯಾಗಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಅದು ನಮಗೂ ಕೂಡ ನ್ಯಾಯ ಅಂತ ಅನಿಸುತ್ತೆ ಅವ್ರು ಹೇಳಿರೋದು. ಸೊ ಹಾಗಾಗಿ ಅವೇನು ವಿಚಾರ ಇದೆ ಅಂತ ಹೇಳಿ ಅವರೇನೆ ಈಗ ನಿಮಗೆ ತಿಳಿಸ್ಬಿಡಿ ಅಂತ ಹೇಳಿ ನಿಮ್ಮೆಲ್ಲರೂ ಅಂತ ಹೇಳ್ಬೋದು. ಸರ್ ಸ್ವಲ್ಪ ಜೋರಾಗಿ ಹೇಳಿ ಸರ್. ನೆಲಗುಳಿ ಬಂದಿದ್ವಿ 15 ದಿನಕ್ಕಿಂತ ಮುಂಚೆ, ಕರೆಕ್ಟ್ ಅಲ್ಲ? ಎಲ್ಲ ಚರ್ಚೆ ಮಾಡಿದ್ದೀವಿ, ಅವಶ್ಯ ಹೋಗಿ ಬಂದಿದ್ವಿ. ಬಟ್ ಯಾಕೆ ಮತ್ತೆ ಪುನಃ ಬಂದು ಹೇಳೋದು ಅರ್ಥ ಆಗ್ತಾ ಇಲ್ಲ. ಇರಲಿ, ಸಮಸ್ಯೆಗಳಿದಾವೆ ಅಂತ ಅನ್ಕೊಂಡು ಈಗ ನಿಮ್ಮವ್ರು ಹೇಳಿದ ಹಾಗೆ ಕೀ ಕೇಳ್ತಾ ಇದ್ದಾರೆ. ಕೀ ಕೊಡೋದ್ರ ಬಗ್ಗೆ ನಮ್ದು ಯಾವುದೂ ಅಭ್ಯಂತರ ಇಲ್ಲ. ತಕ್ಷಣಕ್ಕೆ ಕೀ ಕೊಡ್ತೀವಿ. ಯಾರ್ಯಾರು ರಿಜಿಸ್ಟ್ರೇಷನ್ ಆಗಿದೆ ಅವ್ರಿಗೆಲ್ಲರಿಗೂ ಕೀ ಕೊಡ್ತಿರ್ತೀವಿ. ಅದಾದಮೇಲೆ ಯಾರಿಗೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಬಾಕಿ ಇದೆ ಬೇಗ ಮಾಡ್ಕೊಳ್ಳಿ ಅಂತೇಳಿ ನಾವು ಅವತ್ತೇ ಹೇಳಿದ್ವಿ. ಅದಾದಮೇಲೆ ಇವತ್ತು ಎಷ್ಟು ದಿನ? 15 ದಿನ ಆಯಿತು. 15 ದಿನದಲ್ಲಿ ಎಷ್ಟು ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಹೇಳಿ? ಸರ್ ಯಾರಿಗೂ ಪೇಪರ್ ಸಿಕ್ಕಿಲ್ಲ ಸರ್. ಪೇಪರ್ ಪೇಪರ್ ರೆಡಿ ಆಗಿ ಚರ್ಚೆ ಆಗಿದೆ. ಈಗ ಒಂದು ಟೈಮನ್ನು ನಿಮಗೆ ಈಗ ಲೊಕೇಶನಲ್ಲೇ ಕೊಡ್ತೀವಿ. AEE ಇರ್ತಾರೆ, ಜೊತೆಗೆ ಬೇರೆ ಬೇರೆ ರಿಜಿಸ್ಟ್ರೇಷನ್ ಟೀಮ್ ಇರುತ್ತೆ. ಪೇಪರ್ ಎಲ್ಲ ಅಲ್ಲಿ ಕಲೆಕ್ಟ್ ಮಾಡಿಕೊಂಡು ಎಲ್ಲ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಇದ್ರ ಮಧ್ಯ ರಿಜಿಸ್ಟ್ರೇಷನ್ ಆಗದೇ ಇರುವಂಥವ್ರು ಒಂದು ಅಫಿಡೇವಿಟ್ ಕೊಡ್ತೀವಿ ಅಂತ ನಿಮ್ಮನ್ನು ಒಪ್ಕೊಂಡಿದ್ದಾರೆ. ಏನಂತ, ಈ ನೀವು ಕೀ ಕೊಡಿ, ಕೀ ಕೊಟ್ಟು ನಾವು ರಿಜಿಸ್ಟ್ರೇಷನ್ ಪ್ರೊಸೆಸ್ ಮಾಡ್ಕೊತೀವಿ, ರಿಜಿಸ್ಟ್ರೇಷನ್ ಆದಮೇಲೆ ಮನೆಗೆ ಹೋಗ್ತೀವಿ, ಆ ಥರ ಒಂದು ಅಫಿಡೇವಿಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಒಪ್ಕೊಂಡಿದ್ದೀವಿ. ಕೀ ಕೊಡ್ತೀವಿ, ನೀವು ಇದು ಏನು ಅಫಿಡೇವಿಟ್ ಕೊಡಬೇಕು, ರಿಜಿಸ್ಟ್ರೇಷನ್ ಮಾಡ್ಕೊಳ್ತಿದ್ದಾಗ ರಿಜಿಸ್ಟ್ರೇಷನ್ ಆದಮೇಲೆ ನೀವು ಮನೆಗಳಿಗೆ ಹೋಗಲಿಕ್ಕೆ ಇಲ್ಲ. ಆಯಿತಾ? ಈಗ ನಾವು ರಿಜಿಸ್ಟ್ರೇಷನ್ ಆಗೋದು ಮನೆಗೆ ಹೋಗೋಣ. ಯಾಕೆ ನಾವು ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀವಿ? ಕುಡಿಯೋ ನೀರು ಬೇಕು, ಎಲೆಕ್ಟ್ರಿಸಿಟಿ ಬೇಕು. ನಾವು ಕುಡಿಯೋ ನೀರು ಪರ್ಮನೆಂಟ್ ವ್ಯವಸ್ಥೆ ಮಾಡಲಿಕ್ಕೆ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಬೇಸಿಕ್ ಕೆಮಿಕಲ್ಸ್ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಹೌದಾ? ಸೊ ಅದಕ್ಕೂ ಟೈಮ್ ಬೇಕಾಗುತ್ತೆ. ನಿಮಗೆಲ್ಲ ಗೊತ್ತು, ಅಲ್ಲಿ ಬರ್ತಾ ಇಲ್ಲ, ನೀರಿಲ್ಲ, ಬೋರ್ ಹಾಕಿದ್ರೆ ನೀರು ಬರ್ತಾ ಇರಲಿಲ್ಲ. ಹನ್ನೊಂದು ಬೋರ್ ಹಾಕಿದ್ರೆ ನೀರು ಬಂದಿಲ್ಲ. ಈಗ ಮೊನ್ನೆ 2 ಬೋರ್ ಹಾಕಿದ್ದೀವಿ, ಇಷ್ಟು ವರ್ಷ ನೀರು ಬಂದಿದೆ. ಅದಕ್ಕೆ ಪಂಪ್ಸೆಟ್ ನೀರು ಬಂದಿದೆ, ಪಂಪ್ಸೆಟ್ ಹಾಕ್ತೀವಿ. ಪಂಪ್ಸೆಟ್ ಹಾಕಿ ನಿಮಗೆ ನೀರಿನ ವ್ಯವಸ್ಥೆ ಮಾಡಿ ಕೊಡ್ತೀವಿ. ಟೆಂಪ್ರರಿ ಎಲೆಕ್ಟ್ರಿಸಿಟಿ ಅರೇಂಜ್ಮೆಂಟ್ ಮಾಡಿಕೊಡ್ತೀವಿ. ಸೊ ಅದಾದಮೇಲೆ ಎಷ್ಟಿಗೆ ವರ್ಕ್ ಆಗಬೇಕಂದ್ರೆ ನೀವು ಹೆಚ್ಚು ಜನ ಹೋಗಬೇಕು. ನೀವು ಹೋದ ತಕ್ಷಣ ಎಲೆಕ್ಟ್ರಿಸಿಟಿ ಬಿಲ್ಲು ಸ್ಟಾರ್ಟ್ ಆಗುತ್ತೆ. ರೋಲ್ ಏನಿರುತ್ತೆ ಸ್ಟಾರ್ಟ್ ಆಗುತ್ತೆ. ಅದು ಎಷ್ಟು ಮನೆಗಳಿದ್ದಾವೆ ಎಲ್ಲದೂ ಸ್ಟಾರ್ಟ್ ಆಗುತ್ತೆ. ಯಾರು ಬಂದರು ಯಾರು ಬಂದಿಲ್ಲ ಅದೆಲ್ಲ ಆಗೋದಿಲ್ಲ. ಟೋಟಲ್ ಎಲ್ಲ ಬಿಲ್ ಬರುತ್ತೆ. ಎಲ್ಲ ಬಿಲ್ಲನ್ನು ನೀವೆಲ್ಲ ಡಿವೈಡ್ ಮಾಡಿ ದುಡ್ಡು ಕಟ್ಟಬೇಕಾಗುತ್ತೆ. ಆಯಿತಾ? ಹಾಗಾಗಿ ನಿಮಗೆ ಯಾರು ರಿಜಿಸ್ಟ್ರೇಷನ್ ಮಾಡಿದರೆ ಅವ್ರಿಗೂ ಕೀ ಕೊಡ್ತೀವಿ, ತಕ್ಷಣಕ್ಕೆ ಕೊಡ್ತೀವಿ. ಮತ್ತು ಯಾರು ರಿಜಿಸ್ಟ್ರೇಷನ್ ಮಾಡಿಲ್ಲ ನೀವು ಅಫಿಡೇವಿಟ್ ಕೊಡಬೇಕು. ಅಫಿಡೇವಿಟ್ ಬೇಸ್ ಮೇಲೆ ಕೀ ಕೊಡ್ತೀವಿ. ಅರ್ಥ ಆಯ್ತಾ? ನನಗೆ ಸರ್ ಇವಾಗ ಅಫಿಡೇವಿಟ್ ಪಾಸ್ ಕೊಡಿ, ನನಗೆ ಕೀ ಕೊಡ್ತೀವಿ, ನೀವು ಮನೆಗೆ ಹೋಗಿ ಸೇರ್ಕೊಳ್ಳಿ, ನೀವು ರಿಜಿಸ್ಟ್ರೇಷನ್ ಮುಗಿಲ್ಲ
ಕೀ ಕೊಡೋದಕ್ಕೆ ಏನು ಅಭ್ಯಂತರ ಇಲ್ಲ, ಅಫಿಡೇವಿಟ್ ತಗೊಂಡು ಕೀ ಕೊಡ್ತೀವಿ ಅಂತ ಹೇಳಿದ್ರು. ಓಕೆ ಅಲ್ವಾ ಅದು? ಕೊಟ್ಟಿದ್ರು, ಅದಕ್ಕೆ ಕೀ ಕೊಡ್ತಾ ಇರೋದು. ಕೀ ಕೊಡ್ತಾ ಇದ್ರು, ಅಫಿಡೇವಿಟ್ ರಿಜಿಸ್ಟ್ರೇಷನ್ ಆಗಿಲ್ವಲ್ಲ. ಮಧ್ಯಾಹ್ನ ಪೇಪರ್ ಸೇಲ್ ಮಾಡ್ಕೊಂಡಿದ್ದಲ್ಲ ಅಲ್ಲ ಮತ್ತೆ 3 ತಿಂಗಳು ಅವಾಗ ಮಾಡ್ಕೊಂಡ್ರೆ ಮಾತಾಡಕ್ ಬಿಡಿ ಮಾತಾಡ್ಲಿ ಒಂದ್ ನಿಮಿಷ ಇದೆಯಲ್ಲ, ದಯವಿಟ್ಟು ಪರವಾಗಿ ನಾವು ಅವ್ರ ಹತ್ರ ಹೋಗಿ ಮಾತಾಡ್ಕೊಂಡ್ ಬಂದಿದ್ದೀವಿ. ನಮ್ಮೇಲೆ ನಂಬಿಕೆ ಇಡಿ, ಅರ್ಥ ಆಯ್ತಲ್ವಾ? ನೀವು ಪ್ರತಿಯೊಬ್ಬರು ಒಬ್ಬೊಬ್ಬರು ಮಾತಾಡೋದಿದ್ರೆ ಅವ್ರು ಮತ್ತೆ ನಾವು ಅಲ್ಲಿ ಹೋಗಿ ಮಾತಾಡೋದ್ರಲ್ಲಿ ಏನು ಉಪಯೋಗ ಬಂತು? ನಿಮಗೆ ಅನುಕೂಲ ಆಗಂಗೆ ನಾವು ಮಾತಾಡ್ಕೊಂಡು ಬಂದಿದ್ದೀವಿ, ಅದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಸಪ್ರೇಟ್ ಆಗಿ, ಅರ್ಥ ಆಯ್ತಾ? ಈಗ ಅವ್ರು ಏನು ಹೇಳ್ಬೇಕಂತಿದ್ರೆ ಅವ್ರು ಹೇಳಿ, ಅದಾದ್ಮೇಲೆ ನಾವು ಮತ್ತೆ ದಯವಿಟ್ಟು ಯಾರು ಮಾತಾಡಬೇಡಿ. ಗ್ರೂಪ್ ಲೀಡರ್ ಹೇಳ್ತಾರೆ ನಿಮ್ಗೆ ಏನು ಅನುಮಾನ ಇಲ್ಲ. ಇನ್ನೊಂದ್ಸಲ ಕೇಳೋದಕ್ಕೆ ಅವಕಾಶ ಇರುತ್ತೆ. ಕೀ ಕೊಡ್ತಾರೆ, ಅಫಿಡೇವಿಟ್ ಮಾಡ್ಕೊಂಡು ಕೀ ತಗೋಬೇಕು. ಯಾಕಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂಥದ್ದು ಯಾವುದೇ ಪ್ರಾಪರ್ಟಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂಥದ್ದು ಕಾನೂನು ಪ್ರಕಾರ ಮಾಡ್ಕೊಳ್ಬೇಕು. ಮಾಡ್ಕೊಂಡಿಲ್ಲ, ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಮನೆ ತಿಂಗಳಲ್ಲಿ ಆ ಮನೆಗಳಿಗೆ ಬೇಕಾಗಿರುವಂಥ ವ್ಯವಸ್ಥೆಯನ್ನ ಕಲ್ಪಿಸ್ಕೊಡೋದಕ್ಕೂ ಅವ್ರಿಗೆ ಕಷ್ಟ ಆಗುತ್ತೆ. ಸೊ ಆ ಜನ ರಿಜಿಸ್ಟ್ರೇಷನ್ ಕಡ್ಡಾಯವಾಗಬೇಕಲ್ಲ. ಸರಿ, ನೀವು ಮನೆ ಒಳಗಡೆ ಹೋಗ್ಬಿಡ್ತೀನಿ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಲ್ಲ. ನಾನು ನಿಮ್ಮ ಯಾರೋ ಒಬ್ಬರು ಒಳಗೆ ಹೇಳ್ತಾ ಇಲ್ಲ. ನೀವು 1000 ಜನದ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಇಲ್ಲಿ ಬಂದಿರೋರು ಒಳಗಡೆ ಇಟ್ಕೊಳ್ಳಿ. ನೀವು 2000 ಜನರದೆಲ್ಲ ನಾವು ಗ್ಯಾರಂಟಿ ಕೊಡ್ತೀವಿ, ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ನೀವು ಯಾರಾದ್ರೂ ಹೇಳ್ತೀರಾ? ಒಪ್ಕೋತೀರಾ? ಅಲ್ವಾ? ಅದಕ್ಕೆ ಅವರ ಅಧಿಕಾರಿಗಳು ಅದಕ್ಕೆ ಏನ್ ಬೇಕು ಅನ್ನೋದನ್ನ ಅವರು ಒಂದು ಕಂಡೀಷನ್ ಅಲ್ಲಿ ಹಾಕೊಂಡಿದ್ದಾರೆ. ಕಂಡೀಷನ್ ಅದು ನೀವು ಹೇಳಿದ ಕರೆಕ್ಟ್. ನೀವು ಕಾಸು ಕೊಟ್ಟಿದ್ದೀರಿ, ಮನೆ ಕೊಡ್ಬೇಕು. ಅವರು ಅವ್ರ ಕರ್ತವ್ಯ ಅದು ಕೊಡ್ತಾರೆ. ಆದ್ರೆ ಅದು ಕಂಡೀಷನ್ ಯಾಕೆ ಅಂತ ಅಂದ್ರೆ, ಅದು ನಿಮಗೆ ಯಾರಿಗೋ ನಿಮ್ಗೇನೋ ಇನ್ನೊಂದು ಸಮಸ್ಯೆ ಮಾಡ್ಬೇಕಂತ ಅಲ್ಲ. ಈಗ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತಾನೆ ನೀವು ಹೋಗ್ಬಿಟ್ಟು ಮಾಡ್ಸ್ಕೊಂಬನ್ನಿ ಅಂತ ಹೇಳಿದ್ರೆ ನಾಳೆ ರಮೇಶ್ ಅಥವಾ ನಮಗೆ ಫೋನ್ ಮಾಡೋರು, KRS ಸರ್ ಬಂದಿದ್ರೆ ಬಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಡಿ. ಈಗ ಎಲ್ಲ ಮನೆ ಸೇರ್ಕೊಂಡವ್ರು ಬಂದ್ರೆ ಖಾಲಿ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡ್ಸಕ್ಕಾಗುತ್ತಾ? ನೀವು ಬರ್ತೀರಾ ನಿಂತ ಮಾಡಿಸ್ಕೊಡೋದಕ್ಕೆ? ಅದಕ್ಕೇನೆ ಅವರು ಅಫಿಡೇವಿಟ್ ಮೇಲೆ ಮನೆ ಕೀ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಫಿಡೇವಿಟ್ ಮಾಡಿಕೊಡೋದ್ರಲ್ಲಿ ಏನೋ ತುಂಬಾ ಗಂಭೀರವಾಗಿ ಏನೋ ಸಮಸ್ಯೆ ಆಗ್ಬಿಡುತ್ತೆ ಅಂತ ಹೇಳಿ ನಮ್ಗೆ ಅನ್ಸಿಲ್ಲ. ನಾವು ಮಾತಾಡಿದ್ದೀವಿ, ಅಫಿಡೇವಿಟ್ ಏನಿರ್ಬೇಕು ಅಂತ ಹೇಳಿದ್ದೀವಿ, ನಮ್ಗೆ ಅನ್ಸಿಲ್ಲ. ನಿಮಗೆ ಕೀ ಕೊಡ್ತಾರೆ. ಅಫಿಡೇವಿಟ್ ಮೇಲೆ ಒಂದಿಷ್ಟು ಕಂಡೀಷನ್ಸ್ ಹಾಕಿದ್ದಾರೆ. ಆ ಕಂಡೀಷನ್ಸ್ ಯಾರಿಗೆ ಅಂತಂದ್ರೆ, ಕಳ್ಳನಿಗೆ, ಕಳ್ಳತನ ಮಾಡೋನಿಗೆ, ಕಳ್ಳ ಮನಸ್ಸಿರುವಂತವನಿಗೆ ಸ್ವಲ್ಪ ಭಯ ಆಗುತ್ತೆ. ಅಫಿಡೇವಿಟ್ ನೋಡಿ, ನಾನು ಪ್ರಾಮಾಣಿಕವಾಗಿರ್ತೀನಿ, ನಾನು ಒಳ್ಳೆಯವನು, ನಾನು ಸರ್ಕಾರದ ನಿಯಮಗಳೇನಿರ್ತವೆ, ಕಾನೂನಿರ್ತವೆ, ಅದನ್ನು ಗೌರವಿಸ್ತೀನಿ, ಅದು ತಕ್ಕ ನಡ್ಕೋತೀನಿ ಅನ್ನೋನಿಗೆ ಭಯ ಇರಬಾರ್ದು. ನಮ್ಗೆ KRS ಅವ್ರಿಗೆ ಭಯ ಇಲ್ಲ ಗೊತ್ತಾ? ಕಾನೂನು ಗೌರವಿಸ್ತೀವಿ, ನಾವು ಕಾನೂನು ಗೌರವಿಸ್ತೀವಿ. ಇನ್ನೆಲ್ಲದ ಕಾನೂನು ಏನು ಅಂತ ತಿಳ್ಕೊಂಡಿದ್ದೀವಿ, ಹಾಗಾಗಿ ನಮಗೆ ಭಯ ಇಲ್ಲ. ನೀವು ಅಷ್ಟೇ ನಮ್ಮ ಹಾಗೇನೆ ಪ್ರಾಮಾಣಿಕವಾಗಿರ್ಬೇಕು, ಕಾನೂನನ್ನ ಗೌರವಿಸಬೇಕು, ಕಾನೂನನ್ನ ತಿಳ್ಕೋಬೇಕು. ಹಾಗಾಗಿ ಅಫಿಡೇವಿಟ್ ಅಲ್ಲಿ ಅವರು ಕಂಡೀಷನ್ ಹಾಕಿದ್ದಾರೆ. ಹಾಕಿ ಅಫಿಡೇವಿಟ್ ಕೊಟ್ಟು ನೀವು ತಗೊಳ್ಳಿ. ಒಂದು ವಿಚಾರ ಅಲ್ವಾ? ಕೀನ ತಗೊಂಡೋಗಿ ನೀವು ಮನೆಯಲ್ಲಿ ವಾಸ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಅಲ್ಲಿ ಕರೆಂಟ್ ಇಲ್ಲ, ನೀರಿಲ್ಲ, ಏನೇನು ಇಲ್ಲ. ಕೀ ತಗೊಂಡೋಗಿ ನೀವು ವಾಸ ಮಾಡಕ್ಕಾಗಲ್ಲ. ಇದಕ್ಕೆ ನಾವು ಅವ್ರು ಕೇಳಿದ್ದೀವಿ, ನೀವು ಕೀ ಕೊಡಕ್ಕಾಗಲ್ಲ, ಅವ್ರಿಗೆ ಬೇಕಾಗಿರೋಂಥ ವ್ಯವಸ್ಥೆಯನ್ನೇ ಕಲ್ಪಿಸಬೇಕು ಅಂತ. ಅವರು ನಮಗಿನ್ನ ಇನ್ನೊಂದು ಸ್ವಲ್ಪ ಯೋಚನೆ ಮಾಡಿ, ಮುಂದಕ್ಕೆ ಹೋಗಿ ಯೋಚನೆ ಮಾಡಿ, ಅಲ್ಲಿ ಒಂದು ಅಸೋಸಿಯೇಷನ್ ಮಾಡೋಣ, RW ಅಸೋಸಿಯೇಷನ್ ಮಾಡೋಣ. ಅಸೋಸಿಯೇಷನ್ ಮಾಡಿ ಈಗ ಒಂದು ವಿಚಾರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಅದೆಲ್ಲ ವಿಷಯ ಒಂದೇ ಒಂದು ನಿಮಿಷ ಮುಗಿಸ್ಬಿಡ್ತೀವಿ. ಅವ್ರು ಹೋಗ್ಬಿಟ್ಟು ಮತ್ತೆ ಮಾತಾಡ್ತಾ ಇದ್ರೆ ಅವ್ರಿಗೂ ತೊಂದರೆ ಕೊಟ್ಟಂಗಾಗುತ್ತೆ, ಅವ್ರ ಕೆಲಸನೂ ಹಾಳು ಮಾಡ್ದಂಗಾಗುತ್ತೆ. ನಮ್ಗೆ ಇಷ್ಟೆಲ್ಲ ಸಮಯ ಕೊಟ್ಟು ಇಷ್ಟೆಲ್ಲ ಮಾತಾಡಿ ಇವ್ರು ಯಾರೋ ಇಲ್ಲಿ ಲೀಡರ್ಸ್ ಅಂತ ಹೇಳಿ ಬಂದ್ಬಿಟ್ಟು ಇವ್ರಿಗೆ ಮಾತಾಡ್ತಕ್ಕೆ ಸುಮ್ಮನೆ ಬಿಡೋಕ್ಕಾಗಲ್ಲ. ಅವ್ರು ಬಂದು ನಮ್ಮನ್ನು ಜಬರ್ದಸ್ತ್ ಮಾಡಕ್ ಬಿಡ್ತಾರೆ ಅಂತ ಹೇಳಿ ಅವ್ರು ಅನ್ಕೊಳ್ಳಲ್ವಾ? ನೀವು ಮಾತಾಡ್ತಾ ಇದ್ರೆ ಹೌದು ಹೇಳಿ. ಅದಕ್ಕೆ ಎರಡನೇ ವಿಚಾರ ಏನಿತ್ತು, ನಿಮಗೆ ನೀರು ಮತ್ತೆ ಕರೆಂಟ್ ಕೊಡುವಂತ ವಿಚಾರ. ನೀರು ಮತ್ತೆ ಕರೆಂಟ್ ಕೊಡೋ ವಿಚಾರಕ್ಕೂ ಅವರೇನೇ ಒಂದಷ್ಟು ಪ್ಲಾನ್ಗಳನ್ನ ಹೇಳಿದ್ದಾರೆ. ನಿಮ್ಮನ್ನೆಲ್ಲ ಕರೆಸಿ ಸೇರಿಸಿ ಒಂದು ಚುನಾಯಿತರನ್ನ ಆಯ್ಕೆ ಮಾಡಿ ನೀವೇನೇ ಒಂದಷ್ಟು ಏನೇನೋ ವ್ಯವಸ್ಥೆ ಮಾಡ್ಕೋಬಹುದು ಅನ್ನೋ ವಿಚಾರವಾಗಿ, ಮತ್ತೆ ಇನ್ನು 15 ದಿವಸದಲ್ಲಿ ಅಲ್ಲಿ ಬೇಕಾಗಿರುವಂಥ ಕರೆಂಟು ಮತ್ತು ವಾಟರ್ ಸಪ್ಲೈದು ತಾತ್ಕಾಲಿಕ ಹೋಗಬೇಕಾಗಿರುವಂಥ ವ್ಯವಸ್ಥೆನ ಅವ್ರು ಮಾಡ್ತೀನಿ ಅಂತ ಹೇಳಿದ್ದಾರೆ. 10 ದಿವಸದ ಒಳಗಡೆ ಅಲ್ಲಿ ಒಂದಷ್ಟು RW ಏನಂತ ಕನ್ನಡದಕ್ಕೆ
ರೆಸಿಡೆನ್ಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ಏನಿದೆ ಇಲ್ಲಿ ವಸತಿ ಇವ್ರನ್ನೆಲ್ಲ ಸೇರಿಸಿ ಒಂದು ಗುಂಪನ್ನ ಮಾಡಿ ಅಲ್ಲೇನೇನು ಬೇಕು ಆಗ್ಬೇಕಾಗಿರುವಂಥದ್ದನ್ನ ಮಾಡ್ಕೊಡೋದಕ್ಕೆ ಅಂತ ಇದ್ದೀವಿ. ಮತ್ತೆ ಈ ಕರೆಂಟ್ ಬಂದ್ಬಿಡುತ್ತೆ ತಾತ್ಕಾಲಿಕವಾಗಿ ಬಂದಿರೋ ಕರೆಂಟು 2,000 ಮನೆ ಕರೆಂಟ್ ಬಿಲ್ ಬಂದ್ಬಿಡುತ್ತೆ. ಎಷ್ಟೋ ಒಂದು 50 ಲಕ್ಷ ಬಂದ್ಬಿಡುತ್ತೆ ಕರೆಂಟ್ ಬಿಲ್ಲು. ಅದನ್ನ ಯಾರು ಕಟ್ತೀವಿ, ಒಬ್ಬೊಬ್ಬರು ಕಟ್ಟಕ್ಕಾಗುತ್ತಾ? ಹಾಗಾಗಿ ಎಲ್ಲರನ್ನೂ ಸೇರಿಸ್ಕೊಂಡು ಒಂದು ಅಸೋಸಿಯೇಷನ್ ಮಾಡಿಕೊಂಡು ಅಲ್ಲಿ ಏನು ಬರಬೇಕು ಅದು ಮಾಡಬೇಕು ಅಂತ ಭಾಳ ನೀವು ಅರ್ಥ ಮಾಡ್ಕೋಬೇಕು. ಅವರು ಸಮಸ್ಯೆನ ಬಗೆಹರಿಸೋದಕ್ಕೆ ಒಪ್ಕೊಂಡಿದ್ದಾರೆ. ಸಮಸ್ಯೆ ಹೇಗೆ ಬಗೆಹರಿಸ್ತೀನಿ ಅಂತ ಹೇಳಿ ಅಂದರೆ ನಿಮ್ಮೆಲ್ಲರಿಗೂ ಅನಾನುಕೂಲ ಆಗಬಾರ್ದು ಅಂತ ಹೇಳಿ 15 ದಿವಸದೊಳಗಡೆ ಕರೆಂಟು ಮತ್ತು ವಾಟರ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು ಆಗಲೇ ಹೇಳಿದ್ನಲ್ಲ, ಕಳ್ಳರು ಮತ್ತು ಅಪ್ರಾಮಾಣಿಕರು ಮಾತ್ರನೇ ಎಫಿಡೇವಿಟ್ ಬಗ್ಗೆ ಮೊದಲ ಮಾಡಿಸ್ಕೋಬೇಕು. ಇವೆಲ್ಲ ಪ್ರಾಮಾಣಿಕರು ಒಳ್ಳೆಯವರಾಗಿದ್ರೆ ಇವತ್ತನ್ನು ನಾವಿರ್ತೀವಿ, ತಲೆ ಕೆಡಿಸ್ಕೋಬೇಡಿ. ಅವ್ರಿಗೆ ಎಫಿಡೇವಿಟ್ ಬರ್ಕೊಟ್ಟು ನೀವು ಕೀ ತಗೊಂಡೋಗಿ ಮತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂಥದ್ದು ಏನಿದೆಯೋ ಆ ರಿಜಿಸ್ಟ್ರೇಷನ್ನ ದಯವಿಟ್ಟು ಕಾಲಮಿತಿ ಒಳಗಡೆ ಮಾಡಿಕೊಂಡ್ರೆ ಅದು ನಿಮಗೂ ಒಳ್ಳೆಯದು. ಮುಂದಿನ ಏನು ಅಲ್ಲಿ ಬೇಕಾಗಿರೋಂಥ ಸೌಲಭ್ಯಗಳನ್ನ ಕಲ್ಪಿಸ್ಕೊಡೋದಕ್ಕೆ ಅದು ಅವ್ರಿಗೂ ಅನುಕೂಲ ಆಗುತ್ತೆ. ಇಷ್ಟು ಇವಾಗ ಆಗಿರುವಂಥದ್ದು ಅಪ್ಲಿಕೇಶನ್ ಮಾಡಿಸ್ಕೊಟ್ಟು ಕೀ ಕೊಡ್ತಾರಲ್ಲ, ಇವಾಗ ಆ ಕೀ ತಗೊಂಡಾಗ ಅಂಥವ್ರು ರಿಜಿಸ್ಟ್ರೇಷನ್ ಮಾಡೋ ಮನೆಗೆ ಹೋಗಿಲ್ವಾ? ಪರಶುರಾಮ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದ ಹೇಳಿದವರಿಗೆ ನಮಗೆ ನಾವು ಸುಮಾರು 6 ವರ್ಷದಿಂದ ಓಡಾಡಕ್ಕೆ ನಿಂತಿದ್ದೀವಿ. ಅದರಲ್ಲಿ ಮುಖಂಡರುಗಳು ಪಾಪ ಇವತ್ತು ಅವರ ಓಡಾಟಕ್ಕೆ ನಾನು ಕೂಡ ಸ್ಪಂದಿಸಿ ಅವ್ರ ಜೊತೆಯಲ್ಲಿ ಭಾಗಿಯಾಗಿ ನಾನು ಹೋರಾಟಕ್ಕೆ ನಿಂತಿದ್ದೀನಿ. ಅದರಲ್ಲಿ ನಾವು ಕರೆಂಟು ನೀರು ಇಲ್ಲ, ತುಂಬ ಅನೇಕರು ಅದರಲ್ಲಿ ಅಮಾಯಕರಿದ್ದಾರೆ. ಅಮಾಯಕರಿಗೆ ಏನಂತ ದಿನ ಹೋದಾಗ ದಿನ ಒಂದು ಕಾರಣ ಹೇಳಿ ಕಳಿಸ್ತಾ ಇದ್ದಾರೆ. ಒಟ್ಟು 2,300 ಮನೆ, 2,500 ಮನೆ ಇದೆ. ಇವಾಗ ಅಲರ್ಟ್ ಆಗಿರೋದು 750 ಮನೆ, 730 ಮನೆ ಕೊಡ್ತಾ ಇದ್ದಾರೆ. ಆಲ್ರೆಡಿ ಅಲರ್ಟ್ ಆಗಿದೆ, ಕೀ ಕೊಟ್ಟಿದ್ದಾರೆ, ಮತ್ತೆ ಸ್ವಾಧೀನ ಪತ್ರನೂ ಕೊಟ್ಟಿದ್ದಾರೆ. ನಮಗೆ ಸೌಕರ್ಯ ಬೇಕಾಗಿರೋದೇನು, ನೀರು ಕರೆಂಟ್ ಬೇಕು. ನನಗೆ 24ನೇ ತಾರೀಕು 25ನೇ ತಾರೀಕು ಪೂಜೆ ಇದೆ. ಅವರು ನಮಗೆ ಬುಧವಾರನೇ ಕರೆಂಟ್ ಕೊಡ್ತೀವಿ, ನೀವು ಹೋಗಿ ಸ್ಥಳವಾಗಿ ಆ ಸ್ಥಳೀಕರು ಏನಿದ್ದೀರೋ ನೀವೆಲ್ಲ ಅಲ್ಲಿ ಮನೆಗೆ ಹೋಗೋ ಅಂತಾರೆ, ಯಾರಿದ್ದೀರೋ ನೀವೆಲ್ಲ ಹೋಗಿ ಸೇರ್ಕೋಬೋದು ಅಂತ ನಮಗೆ ಮಾಹಿತಿ ಕೊಟ್ಟರು. ಅದರಲ್ಲಿ ಏನು ಮಾಡಿದ್ರು, ಪಾಪ ಅಮಾಯಕರಿದ್ದವರು ಅರ್ಧ ಹುಡುಗರನ್ನ ಸ್ಕೂಲ್ಗೆ ಹಾಕಿ ಕಾರಲ್ಲಿ ಮಲಗ್ತಾರೆ, ಆಟೋದಲ್ಲೂ ಮಲಗ್ತಾ ಇದ್ದಾರೆ. ಅವರಿಗೆ ಕರುಣೆ ಅನ್ನೋದು ಒಂದು ಚೂರನೂ ಇಲ್ಲ ಸರ್. ನಾವು ಮತ್ತೆ ತಿರ್ಗಾ ಸೋಮವಾರ ದಿವಸ ಮತ್ತೆ ರಾಜೀವ್ ಗಾಂಧಿಗೆ ಹೋಗ್ಬೇಕು ಅಂತೇಳಿ ನಾವೆಲ್ಲರೂ ನಮ್ಮ ಪ್ರಮುಖ ಏನು ನಾವು ಗ್ರೂಪಲ್ಲಿ ಅಂತ ಗ್ರೂಪ್ ಮಾಡಿದ್ದೀವಿ, ಒಂದೇ ಗ್ರೂಪ್ ಮಾಡಿದ್ದೀವಿ. ಮಹೇಶ್ ಆಗಿರ್ಬೋದು, ರಮೇಶ್ ಆಗಿರ್ಬೋದು, ಸುರೇಶ್ ಆಗಿರ್ಬೋದು, ಧ್ರುವ ಆಗಿರ್ಬೋದು, ಉಮಾಶಂಕರ್ ಆಗಿರ್ಬೋದು, ನವೀನರ್ ಆಗಿರ್ಬೋದು, ಇಷ್ಟು ಜನ, ರಾಘವೇಂದ್ರ ಆಗಿರ್ಬೋದು, ಮತ್ತು ರಘು, ವೆಂಕಟರಾಜು, ಎಲ್ಲರೂ ನನ್ನ ಆತ್ಮೀಯ ಸ್ನೇಹಿತರು. ಅವರೆಲ್ಲರೂ ಅಲ್ಲಿರುವಂಥ ನನ್ನ ಅಕ್ಕ ತಂಗಿಯರು ತುಂಬ ಪರಿಸ್ಥಿತಿ ಹದಿಗೆಟ್ಟು ಹೋಗಿದೆ. ಇವರು ನಮ್ಮ ರಾಜೀವ್ ಗಾಂಧಿಗೆ ನಾವು ವಸತಿ ಯೋಜನೆಯಲ್ಲಿ ನಾವು ಮನೆ ನಾವು ತಿಂಗಳು ಬಂದರೆ EMI 9,630 ರೂಪಾಯಿ ನಾನೇ ಕಟ್ತಾ ಇದ್ದೀನಿ. ಬಾಕಿದಾರೆ ಕೆಲವರಿಗೆ 10,000 ಬರ್ತಾ ಇದೆ, ಒಬ್ಬೊಬ್ಬರಿಗೆ 15,000 ಬರ್ತಾ ಇದೆ. ಇವರು ಕಾಸು ಕಟ್ಟಿಸ್ಕೊಂಬಿಟ್ಟು ನಮ್ಮಲ್ಲಿ ಆಟ ಆಡ್ತಾ ಇದ್ದಾರೆ ಸರ್. ಏನು ಸರ್, ನಮ್ಗೆ ಯಾರು ನ್ಯಾಯ ಕೊಡ್ಸೋರು ಇಲ್ಲಿ? ಒಂದು ಮನೆ ಎಷ್ಟು ಅಮೌಂಟ್ ಕಟ್ಟಿದ್ರಿ ನೀವು? ಒಂದು ಮನೆಗೆ ನಾವು ಈಗ 3 ಲಕ್ಷದ ಮನೆ ಅಂತ ಹೇಳಿದ್ದು, ಈಗ 13 ಲಕ್ಷ ಕಟ್ತಾ ಇದೀವಿ ಸರ್. 13 ಲಕ್ಷ? 13 ಲಕ್ಷ, 3 ಲಕ್ಷದ ಮನೆಗೆ 13 ಲಕ್ಷ ಕಟ್ತಾ ಇದೀವಿ. ಎಷ್ಟು ದೊಡ್ಡ ಮನೆ? ಏನೆಲ್ಲ ಇದೆ ಮನೆ ಒಳಗೆ? ಹಾಲು, ಅಡಿಗೆ ಮನೆ, ಒಂದು ರೂಮು, ಒಂದು ವರಂಡ. ಅದಕ್ಕೆ ಕರೆಂಟ್ ನೀರು ಕೊಟ್ಟಿಲ್ಲ? ಏನೂ ಕೊಟ್ಟಿಲ್ಲ ಸರ್. 2,000 ಮನೆ. ಈಗ ಏನು ಕೀ ಕೊಟ್ಟು ಸ್ವಾಧೀನ ಪತ್ರ ಕೊಟ್ಬಿಟ್ಟು ಈ ಕಣ್ಣು ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರಿ ಗೌರ್ಮೆಂಟ್ನವರು ಹೋದಾಗೆಲ್ಲ ನಮ್ಮನ್ನು 4 ಜನ ಒಳಗೆ ಕರೀತಾರೆ, ಮಾತಾಡಿಸ್ತಾರೆ. ನಾಳೆ ಬೆಳಿಗ್ಗೆ ಅವರು ಇದರಲ್ಲಿ ಅವ್ರನ್ನ ಗುತ್ತಿಗೆದಾರರನ್ನು ಕರೀತಾರೆ, ಅವ್ರನ್ನ ಬೈದಂಗೆ ಮಾಡಿ ಕಣ್ಣೀರು ಒರೆಸ್ತಾ ಇದ್ದಾರೆ. ಈಗ ಸುಮಾರು ದಿವಸ ನಾವು 2.5 ವರ್ಷದಿಂದ ನಾವು ಹೋಗ್ತಾನೇ ಇದೀವಿ, ಬರ್ತಾನೆ ಇದೀವಿ. 6 ವರ್ಷದಿಂದ ಓಡಾಟ ಮಾಡ್ತಾನೇ ಇದ್ದಾರೆ. ಅದರಲ್ಲಿ ಅವರಿಗೆ ಏನು ಹೇಳಬೇಕು ಅದನ್ನೇ ಹೇಳ್ತಾರೆ ಹೊರತು ಬೇರೆ ನಾವು ಬಂದು ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡಿಕೊಡ್ತೀವಿ ನಾವು ಯಾರು ನಮಗೆ ಆಫೀಸರ್ಸ್ ಯಾರೂ ಸಿಗ್ತಾ ಇಲ್ಲ. ಈಗ ಅವರು ಪರಶುರಾಮ್ ಸಾರು ಅಂತ ಇದ್ದರು, ಅವರು ಇವಾಗ ಮುಗೀತು ಅವ್ರ ಅವಧಿ, ಹೊಸೊಬ್ಬರು ಬಂದಿದ್ದಾರೆ.
ಅವರು ಏನು ಹೇಳಿದ್ದಾರೆ, ನಿನ್ನೊಂದು ವಾರದ ನಾನು ಕೊಡಿಸ್ತೀನಿ ಅಂತ ಒಪ್ಕೊಂಡಿದ್ರು. ಈಗ ಅವರು ಕೂಡ ನಮಗೆ ಇದು ಮಾಡ್ತಾ ಇಲ್ಲ. ಅವ್ರ ಕೈಲಿ ಪಾಪ ಹೊಸಬ್ರು ಅವ್ರಿಗೇನು ಗೊತ್ತಿರಲ್ಲ. ಈಗ ಅವರು ಮಾಹಿತಿ ಕೊಟ್ಟಿದ್ದಾರೆ. ನಾವು ಈಗ ಎಲ್ಲರೂ ಒಂದೇ ಇದರಲ್ಲಿ ನಾವು ಹೋಗ್ಬೇಕು, ಒಮ್ಮತದಿಂದ ಹೋಗ್ಬೇಕು ಅಂತ ಹೇಳಿ ಈಗ ಉಳಿಲಿಕ್ಕೆ ಮನೆ ಇಲ್ಲ, ಅವ್ರಿಗೆಲ್ಲ ಕಾರಲ್ಲೇ ಮಲಗ್ತಾರೆ. ಎಲ್ಲ ಕಾರಲ್ಲಿ, ಆಟೋದಲ್ಲಿ, ರೋಡಲ್ಲಿ ಇದ್ದಾರೆ ಕೆಲವು. ಹಾಗೆ ನಮ್ಮೆಲ್ಲ ಬಡ ಜನರ ಮೇಲೆ ಈ ಹೊಟ್ಟೆ ಮೇಲೆ ಹೊಡೆದಂಗೆ ಈ ಥರ ಆಗಿದೆ. ನಮ್ಮ ಪರಿಸ್ಥಿತಿ ಹೇಳೋಕ್ಕಾಗದು. ಈಗ ಇದಕ್ಕೆ ನೀವೇ ನಮಗೆ ನ್ಯಾಯ ಕೊಡಿಸ್ಬೇಕಂತೇಳಿ ನ್ಯಾಯಾಧೀಶರಲ್ಲಿ ನಾನು ಒಂದು ಕೈ ಮುಗಿದು, ಲಿಂಗರಾಜ್ ಅಂತ ನನ್ನ ಹೆಸರು, ಸಂಜಯ್ ನಗರದಿಂದ, ಅಲ್ಲಿರುವಂಥ ನೆಲಗುಳಿ ಸ್ಥಳೀಕರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಮುಖಾಂತರ ನಿಮ್ಮೆಲ್ಲರಿಗೂ ನಾನು ವಂದನೆ ಹರಿಸುತ್ತೇನೆ. ಕೀ ಕೊಡ್ತೀರಾ ಅನ್ನುವಂಥದ್ದು ತೀರ್ಮಾನ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಒಳಗಡೆ ಹೋಗಿದ್ದಾರೆ. ಇವತ್ತು ಈ ಜನಕ್ಕೆ ನ್ಯಾಯ ಸಿಗುವಂಥ ಕೆಲಸ ಆಗಬೇಕು. ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಈ ನಿಟ್ಟಿನಲ್ಲಿ ಹೋರಾಟವನ್ನು ಮುಂದುವರಿಸುತ್ತೆ. ಇವತ್ತು ನಾವು ಏನಾಗ್ತಾ ಇದೆ ಕೇಳೋದಕ್ಕೆ ಬಂದಿರೋದು, ಯಾವಾಗ ಇವ್ರಿಗೆ ಕೀಯನ್ನು ಕೊಡ್ತೀರಾ ಅನ್ನುವಂಥದ್ದನ್ನು ಕೇಳಿ ಅದಾದ ನಂತರ ಯಾವ ರೀತಿಯಾಗಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ರೂಪಿಸಬೇಕು, ಅಥವಾ ಇದಕ್ಕೆ ನಮ್ಗೆ ಇಲ್ಲಿ ನಾವು ಪಟ್ಟಿರುವಂಥ ಮತ್ತು ಇವುಗಳ ಶ್ರಮಕ್ಕೆ ಫಲ ಸಿಗುತ್ತಾ ಅಂತ ನೋಡೋಣ. ನಮಸ್ಕಾರ.